ನಮಸ್ತೆ ಸ್ನೇಹಿತರೆ. ದಕ್ಷಿಣ ಭಾರತದ ಸಂಗೀತ ಲೋಕದಲ್ಲಿ ಜಾನಕಮ್ಮನ ಹೆಸರೇ ಒಂದು ದಂತಕತೆ. ದೈವಿಕ ಕಳೆಯಿರುವ ಮುಖ, ಸಾತ್ವಿಕ ವ್ಯಕ್ತಿತ್ವ ಮತ್ತು ಸುಮಧುರ ಧ್ವನಿಯಿಂದಲೇ ಕೋಟ್ಯಂತರ ಅಭಿಮಾನಿಗಳ ಮನಗೆದ್ದ ಮಹಾನ್ ಗಾಯಕಿ. ಸಂಗೀತ ಬರೀ ವೃತ್ತಿಯಲ್ಲ, ಅದು ಅವರಿಗೆ ಭಕ್ತಿಯ ತಪಸ್ಸು. ಆ ಕಾರಣಕ್ಕೆ ಅವರು ಅಭಿಮಾನಿಗಳ ಪಾಲಿಗೆ ಗಾನ ಸರಸ್ವತಿಯಾಗಿದ್ದಾರೆ. ಎಸ್ ಜಾನಕಿಯವರು 1938 ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಪಲ್ಲಪಟ್ಲ ಎಂಬ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ಸಂಗೀತದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದರು. ಶಾಸ್ತ್ರೀಯ ಸಂಗೀತದ ಮೂಲಭೂತ ತರಬೇತಿ ಪಡೆದರೂ ಸಹ ಹೆಚ್ಚಿನ ಸಂಗೀತ ಸಾಧನೆಯನ್ನು ಸ್ವತಃ ಅಭ್ಯಾಸ ಬಲದಿಂದ ಮಾಡಿದರು. 9ನೇ ವಯಸ್ಸಿಗೆ ಸಂಗೀತ ಪ್ರದರ್ಶನ ನೀಡಿದರು. ಚೆನ್ನೈಗೆ ತೆರಳಿ ಗಾಯನ ಕ್ಷೇತ್ರದಲ್ಲಿ ಅವಕಾಶ ಹುಡುಕಿದರು. 1957ರಲ್ಲಿ ಮೊದಲ ಚಿತ್ರಗೀತೆ ಹಾಡಿ ಹಿನ್ನೆಲೆ ಗಾಯಕಿಯಾಗಿ ವೃತ್ತಿಜೀವನ ಆರಂಭಿಸಿದರು. 1959ರಲ್ಲಿ ರಾಮ್ ಪ್ರಸಾದ್ ಜತೆ ಮದುವೆಯಾಯಿತು. ಪತಿ ಅವರ ಗಾಯನಕ್ಕೆ ಸಂಪೂರ್ಣ ಬೆಂಬಲ ನೀಡಿದರು. 1960ರಿಂದ 90ರ ದಶಕದಲ್ಲಿ ದಕ್ಷಿಣ ಭಾರತದ ಅತ್ಯಂತ ಬೇಡಿಕೆಯ ಗಾಯಕಿಯಾದರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಒಡಿಯಾ, ತುಳು, ಕೊಂಕಣಿ, ಬಂಗಾಳಿ, ಸಂಸ್ಕೃತ, ಉರ್ದು, ಸಿಂಹಳ, ರಷ್ಯನ್ ಸೇರಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರ ಹೆಸರಿನಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳಿವೆ. ಅತ್ಯಧಿಕ ಸಂಖ್ಯೆಯ ಹಾಡುಗಳನ್ನು ಹಾಡಿದ ವಿಶ್ವದ ಗಾಯಕರಲ್ಲಿ ಒಬ್ಬರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಗುವಿನ ಧ್ವನಿ, ವಯಸ್ಸಾದ ಮಹಿಳೆ ಧ್ವನಿ, ಹಾಸ್ಯ ಪಾತ್ರದ ಧ್ವನಿ, ಭಾವಪೂರ್ಣ ಗಾಯನ ಹೀಗೆ ಒಬ್ಬ ಗಾಯಕಿ ಹಲವು ರೀತಿಯ ಧ್ವನಿಗಳನ್ನು ನೀಡಬಲ್ಲಳು ಎಂಬ ಅಪರೂಪದ ಸಾಮರ್ಥ್ಯವನ್ನು ಹೊಂದಿದ್ದರು. ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಹಂಸಲೇಖ, ಇಳಯರಾಜ ಸೇರಿದಂತೆ ಅನೇಕ ಖ್ಯಾತನಾಮ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿರುವ ಹೆಗ್ಗಳಿಕೆ ಇವರಿಗಿದೆ. ಡಾ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ನಾಗ್ ಸೇರಿದಂತೆ ಹಲವು ತಲೆಮಾರಿನ ನಟರ ಚಿತ್ರಗಳಿಗೆ ಇವರು ಹಾಡಿದ್ದಾರೆ. ಕೇವಲ ಗಾಯಕಿಯಾಗಿ ಮಾತ್ರವಲ್ಲದೆ ಜಾನಕಿಯಮ್ಮ ಸಂಗೀತ ನಿರ್ದೇಶಕಿಯಾಗಿಯೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. 1980ರ ತಮಿಳು ಚಿತ್ರ ಮೌನಗೀತಂಗಳ್ ಮತ್ತು 1986ರ ತೆಲುಗು ಚಿತ್ರ ಅನಂತಸೇನು ಚಿತ್ರಗಳಿಗೆ ಅವರು ಸಂಗೀತ ಸಂಯೋಜನೆ ಮಾಡುವ ಮೂಲಕ ತಮ್ಮ ಬಹುಮುಖ ಪ್ರತಿಭೆಯನ್ನು ಸಾಬೀತುಪಡಿಸಿದರು. ಅನೇಕ ಕಲಾವಿದರು ಸುದೀರ್ಘ ಕಾಲ ಹಾಡುತ್ತಲೇ ಇರುತ್ತಾರಾದರೂ ಜಾನಕಿಯಮ್ಮ ತಮ್ಮ ವೃತ್ತಿಜೀವನಕ್ಕೆ ತಾವೇ ಗೌರವಾನ್ವಿತ ವಿದಾಯ ನೀಡಿದರು. 2006ರಲ್ಲಿ ಅವರು ಹಿನ್ನೆಲೆ ಗಾಯನದಿಂದ ನಿವೃತ್ತಿ ಘೋಷಿಸಿ ಮುಂದಿನ ಪೀಳಿಗೆಗೆ ಅವಕಾಶ ನೀಡಬಯಸುವುದಾಗಿ ತಿಳಿಸಿದರು. ಮಲಯಾಳಂನ 10 ಕಲ್ಪನೆಗಳ್ ಚಿತ್ರದ ಹಾಡು ಅವರ ಕೊನೆಯ ರೆಕಾರ್ಡಿಂಗ್ ಆಗಿತ್ತು. ತದನಂತರ 2017ರಲ್ಲಿ ಮೈಸೂರಿನಲ್ಲಿ ನಡೆದ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮವೇ ಅವರ ಕೊನೆಯ ವೇದಿಕೆ ಪ್ರದರ್ಶನವಾಯಿತು. ಜಾನಕಿ ಅವರ ಮಾತೃಭಾಷೆ ತೆಲುಗಾಗಿದ್ದರೂ ಸಹ ಅವರು ಇಡೀ ದಕ್ಷಿಣ ಭಾರತದ ಸಾಂಸ್ಕೃತಿಕ ಐಕಾನ್ ಆಗಿ ಬೆಳೆದರು. 2013ರಲ್ಲಿ ಪದ್ಮಭೂಷಣ ಗೌರವವನ್ನು ಜಾನಕಿಯವರು ತಿರಸ್ಕರಿಸಿದ್ದರು. ಸುಮಾರು 55 ವರ್ಷಗಳಿಂದ ನಾನು ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಷ್ಟೊಂದು ದೀರ್ಘ ಅವಧಿಯ ನಂತರ ಈ ಗೌರವ ದೊರೆತಿರುವುದರಿಂದ ಅದನ್ನು ಸ್ವೀಕರಿಸುವುದಿಲ್ಲ. ನಾನು ಹಲವು ಭಾಷೆಗಳಲ್ಲಿ ಹಾಡಿದ್ದೇನೆ. ನನ್ನ ಹಾಡುಗಳನ್ನು ಜನ ಪ್ರೀತಿಸಿದ್ದಾರೆ. ಅಭಿಮಾನಿಗಳಿಂದ ಸಿಕ್ಕಿರುವ ಪ್ರೀತಿ ಮತ್ತು ಮೆಚ್ಚುಗೆಯೇ ನನಗೆ ಸಿಕ್ಕಿರುವ ಅತ್ಯುನ್ನತ ಪ್ರಶಸ್ತಿ. ಸರ್ಕಾರ ತಪ್ಪು ಮಾಡಿದೆ ಎಂದು ನಾನು ಹೇಳುವುದಿಲ್ಲ. ಇದು ನನ್ನ ವೈಯಕ್ತಿಕ ನಿರ್ಧಾರ ಅಷ್ಟೇ ಎಂಬುದು ಅವರ ಸ್ಪಷ್ಟ ಅಭಿಪ್ರಾಯವಾಗಿತ್ತು. ದಕ್ಷಿಣ ಭಾರತೀಯ ಗಾಯಕರಿಗೆ ಸಿಗದ ಮನ್ನಣೆಯ ಅಸಮಾಧಾನವೂ ಈ ನಿಲುವಿನ ಹಿಂದಿತ್ತು. ಕರ್ನಾಟಕದಲ್ಲಿ ಚಲನಚಿತ್ರ ಗಾಯಕರಿಗೆ ಪ್ರಶಸ್ತಿ ಇರಲಿಲ್ಲ. ಗಾಯಕರಿಗೆ ಪ್ರಶಸ್ತಿ ಕೊಡುವವರೆಗೆ ಹಾಡುವುದೇ ಇಲ್ಲ ಎಂದು 5 ವರ್ಷ ಹಾಡು ಹಾಡಿರಲಿಲ್ಲ. ಆಮೇಲೆ ಸರ್ಕಾರ ಗಾಯಕರಿಗೂ ಪ್ರಶಸ್ತಿ ಕೊಡತೊಡಗಿತು. ಆದರೆ ಜಾನಕಿಯಮ್ಮನವರು ಪದ್ಮಭೂಷಣ ಪ್ರಶಸ್ತಿಯನ್ನು ನಿರಾಕರಿಸಿದರು. ಎಲ್ಲ ಆಸೆಗಳನ್ನು ತ್ಯಜಿಸಿ ತಪಸ್ವಿನಿಯಂತೆ ಬದುಕಿದರು. ಮಗ ಹೋದಾಗ ಅವನು ಹೋಗ್ಬಿಟ್ಟ ಕಂದ ಎಂದು ಮೆಸೇಜ್ ಹಾಕಿದ್ದರು. ಆ ನಂತರ ಅವರು ತುಂಬ ಕುಗ್ಗಿ ಹೋಗಿದ್ದರು. ಜಾನಕಮ್ಮ
ಭಾರತದಾದ್ಯಂತ ಸಾವಿರಾರು ವೇದಿಕೆಗಳಲ್ಲಿ ಹಾಡಿದ್ದರೂ ಮೈಸೂರಿನೊಂದಿಗೆ ಅವರದ್ದು ವಿಶೇಷವಾದ ಜನ್ಮಾಂತರದ ಅನುಬಂಧ. ಏಕೆಂದರೆ ಅವರು ತಮ್ಮ ದಶಕಗಳ ಸುದೀರ್ಘ ಗಾಯನ ವೃತ್ತಿಜೀವನಕ್ಕೆ ಅಧಿಕೃತವಾಗಿ ವಿದಾಯ ಹೇಳಲು ಆರಿಸಿಕೊಂಡಿದ್ದು ಇದೇ ಮೈಸೂರು ನಗರವನ್ನು. ಸಂಗೀತಕ್ಕೆ ಭಾಷೆಯಿಲ್ಲ, ಆದರೆ ಸಂಗೀತಕ್ಕೊಂದು ಉಸಿರು ತುಂಬುವ, ಜೀವ ನೀಡುವ ದೈವಿಕ ಶಕ್ತಿ ಎಸ್. ಜಾನಕಿ ಎಂಬ ಗಾನ ಸರಸ್ವತಿಗಿತ್ತು. ದಶಕಗಳ ಕಾಲ ಕನ್ನಡಿಗರ ಪ್ರತಿ ಸುಖ, ದುಃಖ, ಪ್ರೇಮ, ವಿರಹ ಮತ್ತು ಬಾಲ್ಯದ ನೆನಪುಗಳಿಗೂ ತಮ್ಮ ಮಧುರ ಕಂಠದ ಮೂಲಕವೇ ಸಾಂತ್ವನ ಹೇಳಿದ ಆ ತಾಯಿಯ ಧ್ವನಿ ನಮ್ಮೆಲ್ಲರ ಪಾಲಿಗೆ ಬದುಕಿನ ಅವಿಭಾಜ್ಯ ಅಂಗವಾಗಿತ್ತು. ಜಾನಕಮ್ಮ ಕೇವಲ ಸ್ಟುಡಿಯೋದ 4 ಗೋಡೆಗಳ ನಡುವೆ ನಿಂತು ಹಾಡಲಿಲ್ಲ, ಬದಲಾಗಿ ಕೋಟ್ಯಂತರ ಕನ್ನಡಿಗರ ಮನಸ್ಸಿನೊಳಗೆ ಹೊಕ್ಕು ನಮ್ಮ ಅಂತರಾಳದ ಭಾವನೆಗಳಿಗೆ ಸ್ಪಂದಿಸಿದರು. ಸಂಗೀತ ಶಾರದೆ ಜಾನಕಮ್ಮನವರು ವಯೋಸಹಜ ವೃದ್ಧಾಪ್ಯ, ಮಗನ ಸಾವಿನಿಂದ ಜರ್ಜರಿತರಾಗಿ ಅಗಲಿರುವ ಅವರು ಭೌತಿಕವಾಗಿ ಮರೆಯಾದರೂ ಅವರ ಉಪಸ್ಥಿತಿ ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಎಂಬಂತೆ ಸದಾ ಸಂಗೀತ ರಸಿಕರ ಮನಸ್ಸಿನಲ್ಲಿ ಚಿರನೂತನವಾಗಿದೆ. ಧನ್ಯವಾದಗಳು.